ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಮುಂಜಾನೆ 5 ಗಂಟೆಯಲ್ಲಿ ದೇವರು ನನಗೆ ನಿಮಗಾಗಿ ಆರಿಸಲ್ಪಟ್ಟದಕ್ಕಾಗಿ ಆತನಿಗೆ ಸ್ತೋತ್ರ. ತಂದೆಯಾದ ಯೇಸುವಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಆತನು ನಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ. ಇವತ್ತಿನ ವಾಕ್ಯ ಭಾಗ್ಯ ನೋಡಬೇಕಾದರೆ ಧರ್ಮೋಪದೇಶ ಕಾಂಡ ಡಿಟರ್ನಮಿ 34ನೇ ಸಂಧಿ 9ನೇ ವಚನದಲ್ಲಿ ನೋಡಿರಿ. ಮೋಶೆ ನೂನನ ಮಗನಾದ ಯೆಹೋಶುವನ ಮೇಲೆ ಕೈಗಳಿಟ್ಟಿದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಆಮೇನ್. ನೋಡಿರಿ, ದೇವರು ನಾವು ಯಾವ ಸೇವಕರ ಬಳಿ ಹೋಗುತ್ತೇವೋ, ಯಾವ ಸೇವಕರು ನಮ್ಮ ಮೇಲೆ ಕೈಗಳನ್ನಿಟ್ಟಿದಾಗ ಪ್ರಾರ್ಥಿಸಿದಾಗ ನಮಗೆ ಜ್ಞಾನದ ವರವನ್ನು ಬರುವಂಥದ್ದಾಗಿದೆ. ಆ ಜ್ಞಾನದ ವರದಿಂದ ನಮ್ಮನ್ನು ಹೀಲಿಂಗ್ ವರಗಳು, ಮಿರಕಲ್ ಮಾಡುವಂಥದ್ದು, ವಂಡರ್ ಸೈನ್ಸ್ಗಳು, ನನ್ನ ವಿಧವಾದ ಕಾರ್ಯಗಳಲ್ಲಿ ಜಯಿಸುವಂಥ ಒಂದು ಸಾಮರ್ಥ್ಯ ದೇವರು ನಮಗಾಗಿ ಕೊಡುವಂತನಾಗಿದ್ದಾನೆ. ನೋಡಿ ಪ್ರಿಯರೇ, ಯೇಸು ಎಷ್ಟೆಲ್ಲ ಕಾರ್ಯಗಳು ಮಾಡಿದ್ದಾನೆ. ಇಲ್ಲಿ ಯಾವಾಗ ಮೋಶೆಯ ಒಂದು ಸಮಯ ಬಂತು ದೇವರ ರಾಜ್ಯಕ್ಕೆ ಸೇರುವುದು, ಆತನು ಏನು ಮಾಡಿದ, ತನ್ನ ಶಿಷ್ಯನಿಗೆ ಆ ಅಭಿಷೇಕವು ದೇವರ ಮುಖಾಂತರ ಪವಿತ್ರಾತ್ಮ ಭರಿತನಾಗಿ ಆ ಒಂದು ಅಭಿಷೇಕವನ್ನು ಆತನಿಗೆ ಕೊಡಲ್ಪಟ್ಟಿದ್ದನು. ಆ ಅಭಿಷೇಕದ ಮೂಲಕ ಮುಂದೆ ತನ್ನ ಇಸ್ರಾಯೇಲರ ಜನರನ್ನು ಕಾನಾನ್ ದೇಶಕ್ಕೆ ಒಯ್ಯುವಂತೆ ದೇವರು ಯಾರನ್ನು ಅಭಿಷೇಕಿಸಿದ? ಯೆಹೋಶುವನನ್ನು, ಜಾಶುವನನ್ನು ಆಶೀರ್ವದಿಸಿದ. ತನ್ನ ಅಭಿಷೇಕವನ್ನು, ತನ್ನ ದಾಸನ ಮೂಲಕ ಇದ್ದಿದ್ದ ಅಭಿಷೇಕವನ್ನು ಆತನ ಮೇಲೆ ಇಟ್ಟಲ್ಪಟ್ಟಿದೆ. ಇವತ್ತು ನಾವು ಎಲ್ಲಾದರೂ ಚರ್ಚಿಗೆ ಹೋಗ್ತೀವಿ, ಎಲ್ಲಾದರೂ ಸೇವಕರು ನಮ್ಮಲ್ಲಿ ಕಾಣಿದಾಗ ನಾವು ಅವರಿಗೆ ಮರ್ಯಾದೆ ಕೊಡಬೇಕು. ಯಾಕಂದರೆ ದೇವರಿಂದ ಆರಿಸಲ್ಪಟ್ಟಿದ್ದ ಪ್ರತಿಯೊಬ್ಬ ಮಕ್ಕಳ ಮೇಲೆ ಆತನ ಅಭಿಷೇಕವು ಇಡಲ್ಪಡ್ತದೆ. ನಾವು ನಮ್ಮದೇ ಆದ ಕಾರ್ಯಗಳು ಇಟ್ಟುಕೊಂಡು ಇವನೇನು ಪಾಸ್ಟರ್ ಇದ್ದಾರೆ, ಅಪೋಸ್ತಲಿಕ್ ಇದ್ದಾರೆ, ಪ್ರಾಫಿಟ್ ಆಗಿದ್ದಾರೆ, ಮತ್ತು ಇವೆಂಜಲಿಸ್ಟ್ ಆಗಿದ್ದಾರೆ, ಸುವಾರ್ತಿಕರಾಗಿ ಇವೆಂಜಲಿಸ್ಟ್ ಆಗಿ ಮಾಡುವ ಕಾರ್ಯವಲ್ಲದೆ ಟೀಚರ್ಸ್ ಆಗಿ ಮಾಡುವ ಕೆಲಸಗಳಲ್ಲಿ ಇವರು ಯೇಸುವಿನ ಕಡೆಯಿಂದ ಇವರು ಏನಾಗದ ಆರಿಸಲ್ಪಟ್ಟ ಇದಾಗಿದೆ. ಇವರು ಏನು ಆದಿಯಿಂದ ಆರಿಸಲ್ಪಟ್ಟಿದ್ದಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ನಾವು ಎಲ್ಲಿವರೆಗೆ ದೇವರನ್ನು ಅಂಗೀಕರಿಸುವುದಿಲ್ಲ ಅಲ್ಲ, ದೇವರ ಸಮ್ಮುಖದಲ್ಲಿ ದೇವರೇ ನಮ್ಮನ್ನು ನಿಜವಾದ ದೇವರು, ಆತ ನಮ್ಮನ್ನು ಆರಿಸಿದ್ದಾನೆ, ಈ ಕೆಲಸಕ್ಕಾಗಿ ನಾನು ಆರಿಸಿದ್ದಾನೆ, ಎಲ್ಲರನ್ನು ಆರಿಸಲ್ಪಟ್ಟಿದ್ದಾನೆ. ದೇವರು ಏನು ಹೇಳ್ತಾರೆ ಇಲ್ಲಿ ವಾಕ್ಯದಲ್ಲಿ? ಎಲ್ಲರೂ ಯಾಜಕರಾಗಿದ್ದೀರಿ, ಹೋಗಿರಿ, ಎಲ್ಲರೂ ಸುವಾರ್ತೆ ಸಾರಿರಿ, ಎಲ್ಲರಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ನೀನಂತ ಇರ್ಬೋದು, ನಾನು ಡಾಕ್ಟರ್ ಆಗಿದ್ದೇನೆ, ನಾನು ಡಾಕ್ಟರ್ ಕೆಲಸನೇ ಮಾಡ್ತೀನಿ. ಇಲ್ಲ, ನೀನು ಟೀಚರ್ ಆಗಿದೆ, ಟೀಚರ್ ಕೆಲಸನೇ ಮಾಡ್ತೀನಿ. ನೀನು ಇಂಜಿನಿಯರ್ ಆಗಿದೆ ಅಂದರೆ ಇಂಜಿನಿಯರ್ ಕೆಲಸನೇ ಮಾಡ್ತೀನಿ ಅಂತೇಳಿ ನೀನು ಅದರಲ್ಲಿ ಸ್ಥಿರವಾಗಿರಬೇಡ. ನೀ ನಂಬಿಗಸ್ತ, ಯೇಸುವನ್ನು ನಂಬಿದಂಥ ಮಗನು ಪ್ರತಿ ಒಬ್ಬೊಬ್ಬನು ಏನಿದ್ದಾನೆ? ಸುವಾರ್ತಿಕನಾಗಿದ್ದಾನೆ. ಪ್ರತಿ ಒಬ್ಬೊಬ್ಬನು ಪ್ರಾಫಿಟ್ ಆಗಿದ್ದಾನೆ, ಪ್ರತಿ ಒಬ್ಬೊಬ್ಬನು ಪಾಸ್ಟರ್ ಆಗಿದ್ದಾನೆ. ಯಾಕೆಂದರೆ ದೇವರು ಆ ಶ್ರಮೆ, ಆ ಒಂದು ಶಕ್ತಿ, ಅದು ಒಂದು ನಿಮಗೇನಾದ ಸಾಮರ್ಥ್ಯವನ್ನು ನಿಮಗೆ ಕೊಡಲ್ಪಟ್ಟಿದ್ದಾನೆ. ಆ ಸಾಮರ್ಥ್ಯನ ಉಪಯೋಗಿಸಬೇಕು. ಇಲ್ಲ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡುವ ಇದ್ದೇನೆ, ನನಗಷ್ಟೇ ಕೆಲಸ ಇದೆ, ನನ್ನ ಫ್ಯಾಮ್ಲಿ ನೋಡಬೇಕು, ಮುಗೀತು ನನ್ನ ಕೆಲಸ. ದೇವರು ಇದಕ್ಕಾಗಿ ನಿಮ್ಮನ್ನು ಆರಿಸಿಲ್ಲ. ನಿಮ್ಮನ್ನು ಕ್ರಿಸ್ತನ ಜೀವಿತ, ಯೇಸುವನ್ನು ನಿಮ್ಮನ್ನು ಹೃದಯದಲ್ಲಿ ಆವರಿಸಿಕೊಳ್ಳಿಕ್ಕೆ ಇದಕ್ಕಾಗಿ ಕರೆದಿಲ್ಲ. ಯೇಸುವನ್ನು ಹೆಸರು ಹೇಳಿ ನೀವು ಬದುಕುವುದು ಒಂದು ವ್ಯರ್ಥವಾದ ಕಲ್ಲಿನ ಹಾಗೆ ಮಾಡಬಾರದು. ನೀವು ಈ ಲೋಕದ ಸಂಸಾರದಲ್ಲಿ ನಡೆಯಬೇಡದು. ಯಾವಾಗ ಮೋಶೆನು ಆ ಕುರಿಗಳನ್ನು ಕಾಯುತ್ತಾ ಆ ಹೆರೋ ಬೆಟ್ಟಕ್ಕೆ ಏರಿದಾಗ ಅಲ್ಲಿ ದೇವರು ಆತನನ್ನು ದರ್ಶಿಸಿ ಮೊದಲನೇ ಟೈಮ್ ಎಷ್ಟು 400 ವರ್ಷಗಳ ಹೆಚ್ಚಾಗಿ ಇಸ್ರಾಯೇಲರನ್ನು ದೇವರನ್ನು ಮರೆತಿದ್ದಾಗ, ಅವರ ಮೊರೆ ಇಟ್ಟಿದ್ದಾಗ, ಯಾವಾಗ 400 ವರ್ಷ ಮುಂದಾದ್ಮೇಲೆ ನೋಡಿರಿ, ಇಲ್ಲಿ ದೇವರು ಅಬ್ರಹಾಮನ ಜೊತೆ ಮಾತಾಡಿದಾಗ, ನಿನ್ನ ಸಂತತಿಯವರು ನನ್ನ ಮೂಲಕ ಹೋರಾಗಿ ಹೋಗುತ್ತಾರೆ, 450 ವರ್ಷ ಅವರೇನು ಮಾಡ್ತಾರೆ?
ದಾಸತ್ವದಲ್ಲಿರ್ತಾರೆ, ಗುಲಾಮನಲ್ಲಿರ್ತಾರೆ. ಇವತ್ತು ನಾವು ದಾಸತ್ವದಲ್ಲಿ ಗುಲಾಮರಲ್ಲಿ ಆಗಿದ್ದು ಕಾರ್ಯ ಮಾಡ್ತಾ ಇದ್ದೇವೆ. ಯಾಕಂದರೆ ದೇವರ ವಚನ, ಯೇಸುವಿನ ಶ್ರಮೆ, ಯೇಸು ನಮಗಾಗಿ ಅದಕ್ಕಾಗಿ ಕರೆದಿದ್ದಾನಂತೇಳಿ ನಾವು ಅಂಗೀಕರಿಸ್ತಾ ಇಲ್ಲ. ನಾವು ಏನು ಮಾಡಿದೆವು ನೋಡಬೇಕಾದ್ರೆ, ಯಾವಾಗ ಯಾಕೋಬನ ಸಂತಾನವು ಬಂತು, ಯಾಕೋಬನ ಸಂತಾನನು ಯೇಸಪ್ಪನು ಯಾವಾಗ ಹೋಗಿ ಇಸ್ರಾಯೇಲರ ಒಂದು ಪ್ರಧಾನ ಮಂತ್ರಿಯಾಗಿ ಕಾರ್ಯ ಮಾಡಿದಾಗ ಅಲ್ಲಿ ಬಂದಿದ್ದ ಘೋರ ಬರಗಾಲದಿಂದ ನೋಡಿರಿ, ಇಲ್ಲೇನದ ಊಟದ ಮೂಲಕ, ನೋಡಿ ಊಟದ ಮೂಲಕ ಒಂದು ದೇಶವನ್ನು ಆಳುವಂಥ ಅವನಿಗೆ ಶ್ರಮೆ ಕೊಟ್ಟಿದ್ದ ದೇವರು ಹಿಂದೆ ಏನಾಗ್ತದೆ, ಅವನಿಗೆ ಅವನ ಅಣ್ಣ ತಮ್ಮದ ಸ್ವಂತ ಸಹೋದರರೇ ಏನು ಮಾಡ್ತಾರೆ, ಆತನಿಗೆ ಮಾರಿಬಿಡ್ತಾರೆ, ಕೊಲ್ಲುವಂಥ ಪರಿಸ್ಥಿತಿಯಲ್ಲಿ ಹೋಗುತ್ತಾರೆ. ಯಾಕಂದರೆ ನಿಜವಾದ ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟು ಅವನನ್ನು ಐಗುಪ್ತ ದೇಶಕ್ಕೆ ಮಾರಿ ಆತನಿಗೆ ಏನು ಹೇಳ್ತಾರೆ, ಆತನ ತಂದೆಗೆ ಹೋಗಿ ಸುಳ್ಳು ಮಾತಾಡ್ತಾರೆ. ಏನು ಊಟಕ್ಕಾಗಿ ಸುಳ್ಳಾಡುವಂಥರಾಗಿರ್ತಾರೆ ಅವ್ರ ಸಹೋದರರು. ಆಮೇಲೆ ಅವರೇ ಬಂದು ಆತನ ಪಾದದಲ್ಲಿ ಬೀಳುವಂಥರಾಗುತ್ತಾರೆ. ಜೋಸಪ್ಪನ ಪಾದದಲ್ಲಿ ಆತನ ಅಣ್ಣ ತಮ್ಮರು ಬಿದ್ದು ಅವನು ಕಂಡಿದ ಕನಸಿನ ಹಾಗೆ ಆಗುತ್ತದೆ. ಆ ಕನಸು ಕಂಡಿದ ಹೇಳಿದಕ್ಕೆ ನೀನು ನಮ್ಮ ಒಡೆಯನಾಗ್ತಿ, ನಾನು ನಿಮಗೆ ಅಡ್ಡ ಬೀಳ್ತೇವೆ ಅಂತ ಹೇಳಿ ಅವರ ಸಹೋದರರು ಕೋಪಗೊಂಡು ಆತನಿಗೆ ಬಾವಿಯಲ್ಲಿ ಹಾಕಿ ಮತ್ತೆ ಬಾವಿಯಿಂದ ತೆಗೆದು ಆ ಐಗುಪ್ತರಿಗೆ ಮಾರಲ್ಪಡುತ್ತಾನೆ. ನೋಡಿರಿ, ಈಗ ನಾವು ನಮ್ಮ ಸಹೋದರರಲ್ಲೇ ಇಂಥ ಕೆಟ್ಟ ಕೆಲಸ ಆಗಬೇಡ ಅಂತೇಳಿ ದೇವರು ಏನಂದ, ನಿನ್ನ ಸಹೋದರನ್ನು ನಿನ್ನಂತೆ ಪ್ರೀತಿಸು, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು, ನಿನ್ನನ್ನು ಯಾರಾದರೂ ಹಿಂಸಿಸಿದರೆ ಅವರಿಗಾಗಿ ಪ್ರಾರ್ಥಿಸು, ನಿನ್ನ ವೈರಿಗಳಿಗಾಗಿ ಏನು ಮಾಡಂದ ದೇವರು, ಸಂತೋಷ ಪಡು, ಪ್ರಾರ್ಥಿಸು ಅವ್ರಿಗಾಗಿ, ಅವರು ಒಳ್ಳೆ ಮಾರ್ಗಕ್ಕೆ ಹೋಗುವಂತೆ ಯೇಸು ನಿಮ್ಮನ್ನು ಕರೆದಿದ. ಆದರೆ ನಾವು ಇವಾಗ ಏನು ಮಾಡುತ್ತಿದ್ದೆವು, ನಮ್ಮ ವೈರಿಗಳಿಗೆ ನೋಡಿದಾಗ ನಾವು 10 ಪಟ್ಟು ಬೆಂಕಿಯಾಗಿ ಉರಿಯುವಂಥರಾಗಿದ್ದೇವೆ. ಯಾವುದು? ದೋಷದ ಬೆಂಕಿ. ಯಾವಾಗ ನಾವು ಮುಯ ತೀರಿಸಬೇಕು, ಯಾವಾಗ ಅವನನ್ನು ನನಗೆ ಮಾಡಿದ ಅವಮಾನಕ್ಕೆ ಅವನಿಗೆ 10ರಷ್ಟು ಪಟ್ಟು ಅವಮಾನ ಮಾಡಬೇಕು. ಇದೇ ಲೋಕದಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ನಾವು ನೋಡುತ್ತೇವೆ, ವಾಕ್ಯ ಕಡೆ ಬರುವಾಗ ಈ ಐಗುಪ್ತರು ಒಂದು ದಾಸತ್ವದಲ್ಲಿ ಬಿದ್ದಾಗ, ಆದರೆ ಯೇಸು ತನ್ನ ಮಕ್ಕಳಿಗೆ ಕೈ ಬಿಡಲಿಲ್ಲ. ಯಾವಾಗ ಅವರು ಮೊರೆ ಇಟ್ಟಿದಾಗ ಯೇಸುವಿಗೆ ಆ ಪ್ರಾರ್ಥನೆ ಕೇಳಿಸಲ್ಪಟ್ಟಿತು. ನೋಡಿರಿ, ಗಮನಿಸ್ರಿ, ಇಲ್ಲಿ ಯಾವಾಗ ಇಸ್ರಾಯೇಲರಲ್ಲಿ ಎಲ್ಲರೂ ಕೆಟ್ಟು ಹೋಗಿದ್ದರು, ಅವರು ಎಷ್ಟಿದ್ದರು, ಅವರು ಕಾನಾನ್ ದೇಶದಿಂದ ಬರುವಾಗ ಅವರು 70 ಮಂದಿ, ಐ ಥಿಂಕ್ ಅವ್ರು 12 ಮಂದಿ ಕುಲದಲ್ಲಿ ಎಲ್ಲರೂ ಮದುವೆ ಆದ ನೆಂಟರಂದರೆ 70 ಜನ ಐಗುಪ್ತಕ್ಕೆ ಬರುವಂಥರಾಗಿದ್ದಾರೆ. ಆ 70 ಜನದಿಂದ ಅಬ್ರಾಮನಿಗೆ ಮಾಡಿದ ಒಂದು ಒಡಂಬಡಿಕೆ, ಅಬ್ರಾಮನಿಗೆ ಮಾಡಿದ ಏನು ದೇವರು ಮಾಡಿದ ಒಡಂಬಡಿಕೆ, ಪ್ರಾಮಿಸ್ ಮಾಡ್ತಾನೆ, ನಾನು ನಿನಗೆ ಆಕಾಶದಲ್ಲಿ ನಕ್ಷತ್ರಗಳೆಷ್ಟಿದ್ದಾವಲ್ಲ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಸಂತಾನ ಮಾಡ್ತೇನೆ, ನೀರಲ್ಲಿ ಉಸುಬಲಿದ್ದ ಮಣ್ಣು ಧೂಳಿಕ್ಕಿಂತ ಹೆಚ್ಚಾಗಿ ನಿನ್ನ ಸಂತಾನ. ಆ 72 ಮಂದಿಯಿಂದ 40 ಲಕ್ಷ ಆಗ್ತಾರೆ 4 ಜನ್ರೇಷನಲ್ಲಿ. ಅವಾಗ ದೇವರಿಗೆ ಮೊರೆ ಇಡ್ತಾರೆ. ಎಷ್ಟು? 400 ವರ್ಷ ಆಗಿದ ನಂತರ ಮೊರೆ ಇಡ್ತಾರೆ. ಆದರೆ ದೇವರು ಮೋಶೆಯನ್ನು ಆರಿಸಲ್ಪಡ್ತಾನೆ. ಮೋಶೆ ಯಾವಾಗ 40 ವರ್ಷದವನಿದ್ದಾಗ ಆತನು ಹೆರೋ ಬೆಟ್ಟದಲ್ಲಿ ತನ್ನ ಕುರಿಗಳನ್ನು ಕಾಯುತ್ತಾದ ಮಾವನ ಮನೆಯಲ್ಲಿದ್ದಾಗ ಆತನಿಗೆ ಉರಿಯುವ ಮುಳ್ಳಿನ ಪದೆಯಲ್ಲಿ ದೇವರು ಕಾಣಿಸಲ್ಪಡ್ತಾನೆ. ಆತನ ಮಾತು ಕೇಳುತ್ತಾನೆ. ಆತನ ಮಾತು ಕೇಳದೆ ಆತನಿಗೆ ಪ್ರತಿ ಉತ್ತರವಾಗಿ ಮಾತಾಡ್ತಾನೆ, ನನಗೆ ಇದು ಆಗಲ್ಲ, ಅದು ಆಗಲ್ಲ. ಆದರೆ ದೇವರು ಏನಂತಾನ, ನಾನು ನಿನ್ನಲ್ಲಿ ವಾಸಿಸುತ್ತೇನೆ, ನಾನೇ ನಿನ್ನ ಬಾಯಿಗೆ ಬಾಯಾಗಿ ಮಾತಾಡ್ತೇನೆ. ಸ್ವಾಮಿ, ಇದೇ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಯಾಗ ಪರಲೋಕಕ್ಕೆ ಆಹರೋನನಾಗಿ ಹೋದಾಗ ಆತನು ಹೇಳ್ದ, ನಾನು ನಿಮಗೆ ಒಬ್ಬ ಸಹಾಯಕನು ಕಳಿಸ್ತೇನೆ, ಆತನು ಸತ್ಯದ ಆತ್ಮವಾಗಿದ್ದಾನೆ, ನಿಮಗೆ ನಿಜವಾದ ಮಾರ್ಗ ತೋರಿಸ್ತಾನೆ, ನಿಮಗೆ ಏನು ಹೇಳಬೇಕು, ನೀವೇನು ಮಾತಾಡಬೇಕು ಎಲ್ಲ ಕಲಿಸುತ್ತಾನೆ. ನೋಡಿರಿ, ದೇವರು ಇಲ್ಲಿಂದ ಒಂದು ಕಾರ್ಯವು ಎಲ್ಲೂ ಕಾರ್ಯ ಮಾಡ್ತಾ ಇದ್ದಾನೆ. ಆತನ ಜನರನ್ನು, ಆತನ ನಂಬಿದವರನ್ನು ಎಂದು ಕೈ ಬಿಡಲ್ಲ. ಆತನು ಬಂದಾಗ ಏನಾಯಿತು, ಆ ಪೆಂಟಿಕೋಸ್ಟ್ ಸಭೆಯಲ್ಲಿ ಏನಾಗ್ತು, 120 ಮಂದಿ ಮೇಲೆ ಮೊದಲನೇದಾಗಿ ಪವಿತ್ರ ಆತ್ಮನು ಬಂದ. ಯಾವ ರೀತಿಯಿಂದ? ಬೆಂಕಿಯಿಂದ, ಬಿರುಗಾಳಿಯಿಂದ ದೇವರು ಆತನನ್ನು ಕರೆಸಿ
ಎಲ್ಲರೂ ಪವಿತ್ರಾತ್ಮದಿಂದ ತುಂಬಲ್ಪಟ್ಟರು, ಅನ್ಯ ಭಾಷೆಗಳೆಲ್ಲ ನನ್ನ ಭಾಷೆಯಲ್ಲಿ ಮಾತಾಡ್ತಾ ಇದ್ದರು, ಪ್ರವಾದಿಸ್ತಾ ಇದ್ದರು. ಅವರೆಲ್ಲ ನೋಡಿ ಹೊರಗಡೆ ಇದ್ದವರೆಲ್ಲ, ಓ ಇವ್ರು ಯಾರಿಂತ ಮುಂಜಾನೆ ಸೇವದಲ್ಲಿ ಮದ್ದರಾಗಿದ್ದಾರೆ, ಓ ಕುಡಿದು ಹೇಗೆ ಮಾತಾಡ್ತಾ ಇದ್ದಾರಂತೆ. ಆದರೆ ಹಾಗೆ ಗಮನಿಸ್ತಾ ಇದ್ದಾಗ ಅಲ್ಲಿದ್ದ ಎಲ್ಲ ವ್ಯಾಪಾರಿಗಳು ಬಂದಿರ್ತಾರ, ಎಲ್ಲ ದೇಶ ಕಡೆಯಿಂದ ಇಸ್ರಾಯೇಲಲ್ಲಿ ವ್ಯಾಪಾರ ಆಗ್ತಾ ಇತ್ತು ಆ ಸಮಯದಲ್ಲಿ. ಅವಾಗ ಆ ಸಮಯದಲ್ಲಿ ಅವೆಲ್ಲ ವ್ಯಾಪಾರಿಗಳು ಇದು ಏನು ನಮ್ಮ ಭಾಷೆಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ ನೋಡಿರಿ, ದೇವರು ಮಾಡಿದ ಅದ್ಭುತ ಕಾರ್ಯ. ಅವರು ನೋಡಿ ಕೇಳಿದಾಗ ಅಲ್ಲಿ ಆ ಪೇತ್ರನು ಆತನು ಇಂಥ ಸ್ವಭಾವಿತನಾದ ನಾಚಿಕೆ ಸ್ವಭಾವ, ಯಾರಿಗೂ ಮಾತಾಡಲಾರದಂಥ ಸ್ವಭಾವನು, ಅಂಥ ಮನೆಗೆ ದೇವರು ಆರಿಸಿ ಏನು ಮಾಡ್ದ, ಪವಿತ್ರಾತ್ಮ ಭರಿತನಾಗಿ ಅಂಥ ದೊಡ್ಡ ಜನಾಂಗದ ಮುಂದೆ ನಿಂತು ಪ್ರಸಂಗ ಮಾಡಿ ದೇವರ ವಾಕ್ಯ ಹೇಳಿದ. ಆ ವಾಕ್ಯ, ಆ ಅನ್ಯ ಭಾಷೆದ ಮಾತು, ಆ ವರಗಳು ತುಂಬಿದ ಮಾತು, ಆ ವಿಧವಾದ ವರಗಳಿಂದ ಅವರು ಅನ್ಯ ಭಾಷೆ ಆಡುವಾಗ ಆ ಎಲ್ಲ ಬೆರಗಾಗಿದ್ದ ಜನರು ಏನು ಮಾಡಿದರು, ಯೇಸು ಕ್ರಿಸ್ತನನ್ನು ನಂಬಿ ಏನು ಮಾಡಿದ್ರು, ದೀಕ್ಷೆ ಸ್ನಾನ ಮಾಡಿಸ್ಕೊಂಡ್ರು. ಎಷ್ಟು ಜನ ಮಾಡಿಸ್ಕೊಂಡ್ರು ಒಂದೇ ದಿವಸದಲ್ಲಿ? 3000 ಪೀಪಲ್ಸ್. 3000 ಜನರು ಒಂದೇ ದಿವಸದಲ್ಲಿ ಪ್ರಾರ್ಥನೆ ಮಾಡಿ ದೀಕ್ಷೆ ಸ್ನಾನ ಪಡೆಯಲ್ಪಟ್ಟರು, ಬ್ಯಾಪ್ಟಿಸಮ್ ಮಾಡಿಸಲ್ಪಟ್ಟರು. ನೋಡಿರಿ, ಇಂಥ ಒಂದು ಅದ್ಭುತ ಕಾರ್ಯ ಇವಾಗೂ ದೇವರು ನಮ್ಮ ಮಧ್ಯದಲ್ಲಿ ಮಾಡುತ್ತಾ ಇದ್ದಾನೆ. ಇವಾಗೂ ನಮ್ಮ ಕಾರ್ಯಗಳು ಸಾಗ್ತಾ ಇದ್ದಾವೆ. ಆದರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಇರಬೇಕು, ದೇವರ ಮಹತ್ವವನ್ನು ಕಾಣಬೇಕು, ದೇವರು ಹೇಳಿದ ಮಾತಿನ ಮೇಲೆ ನಡಿಬೇಕು. ದೇವರು ನಮಗಾಗಿ ಏನೆಲ್ಲ ಕಾರ್ಯಗಳಿಟ್ಟಿದ್ದಾನಲ್ಲ, ಆ ಕಾರ್ಯಗಳೆಲ್ಲ ನೀವು ಸಫಲವಾಗಿ ನಡಿಬೇಕು. ಆತನಿಗೆ ಮೆಚ್ಚುಗೆ ಆಗುವಂಥ ಕಾರ್ಯಗಳು ನೀವು ಮಾಡಬೇಕು. ಎಲ್ಲಿವರೆಗೆ ನಾವು ದೇವರನ್ನು ಆವಿದ್ಯತೆಯಲ್ಲಿ ಇರ್ತೇವಲ್ಲ, ದೇವರ ಆವಿದ್ಯತೆಯಲ್ಲಿ ಇದ್ದಾಗ ನಮ್ಮ ಮಾರ್ಗವೆಲ್ಲ ಕಟ್ಟಲ್ಪಡುತ್ತದೆ. ಮತ್ತು ಯೆಹೋಶುವನನ್ನು ಮುಂದೆ ನೋಡುವಾಗ ಹೇಳ್ತಾನೆ ದೇವರು, ನಾನು ನಿನ್ನನ್ನು ಎಲ್ಲಿಗೆ ಹೋದರೂ, ನೀನೇನೇ ಕಾರ್ಯ ಮಾಡಿದ್ರು, ನನ್ನ ದಾಸನಾದ ಮೋಶನ ಜೊತೆ ಯಾವ ರೀತಿಯಾಗಿ ನಾನು ಇದ್ದಿದ್ದಲ್ಲ ಅದೇ ರೀತಿಯಾಗಿ ನಿನ್ನನ್ನು ಹೇಳ್ತೇನೆ. ನೋಡ್ರಿ, ಇಲ್ಲಿ ಓದ್ಬೋದು ನಾವು, ಯೆಹೋಶುವ 1ನೇ ಸಂಧಿ 7ನೇ ವಚನ ನೋಡಿ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಆಮೇಲೆ ನೋಡ್ರಿ, ಮೋಶೆ ಏನು ಧರ್ಮಶಾಸ್ತ್ರ ಬರೆದಿದ್ರಲ್ಲ ಲಾಸ್ ಅಲ್ಲ, ಆ 10 ಕಮಾಂಡ್ಮೆಂಟು ಮತ್ತು ಆತನು ಬರೆದಿದ್ದ ಈ ಪುಸ್ತಕಗಳಲ್ಲಿ ಏಸು ಪವಿತ್ರಾತ್ಮ ಭರಿತನಾಗ ಬರೆದು ಆತನ ಧರ್ಮಶಾಸ್ತ್ರದಲ್ಲಿ ನಿನಗೆ ಏನೇನು ಕಲಿಸಿದನಲ್ಲ ಅದ್ರ ಬಲೆಲ್ಲ ನೀನು ಸ್ಥಿರಚಿತ್ತನಾಗಿ ನಡೆದರೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾನೆ ನೋಡ್ರಿ. ಪೂರ್ಣ ಧೈರ್ಯದಿಂದಿರು ಅಂದನು, ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋಗಿದರೂ ಕೃತಜ್ಞನಾಗಿರುವಿ. ಅದು ಅಕ್ಷರ ಕನಕಲ್ಲ, ಕೃತಜ್ಞನಾಗ್ತಿರುವಿ ಅಂತ ಹೇಳ್ತಾನೆ ದೇವರು. ನೀನು ಎಲ್ಲೇ ಹೋಗ್ತಿ, ಎಲ್ಲೇ ಮಾಡ್ತೀನಿ, ನಾನು ನಿನ್ನ ಜೊತೆಯಾಗಿರ್ತೀನಿ, ನೀನು ಕೃತಜ್ಞನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ ದೇವರು. ಅದು ನೋಡಿ, ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಏನು ಎದಕ್ಕಾಗಿ ಬೆಳಕಾಗಿ ದುರಾತ್ಮನ ಮಾರ್ಗ ಹಿಡಿಬೇಡ. ಮೋಶೆ ಯಾವ ರೀತಿಯಾಗಿ ಕಾರ್ಯ ಮಾಡಿದ್ದಾನೆ, ಮೋಶೆ ಯಾವ ರೀತಿಯಾಗಿ ಕಾರ್ಯ ಮಾಡಿಸ್ಕೊತ ಯೇಸುವಿನ ಸಮ್ಮುಖದಲ್ಲಿ ನಿಂತಿದ್ದ, ಯೇಸುವನ್ನೇ ಹಗಲಿ ರಾತ್ರಿ ಆತನನ್ನು ಪ್ರಾರ್ಥಿಸುತ್ತ ಆತನು ನೋಡಿ, ಇಸ್ರಾಯೇಲರು ಯಾವಾಗ 40 ವರ್ಷದವನೇ ಆಗಿದ್ದಾಗ ದೇವರು ಸೆರೋ ಬೆಟ್ಟದಲ್ಲಿ ಆತನಿಗೆ ದರ್ಶನ ಕೊಟ್ಟು ಹೇಳಿದಾಗ, ಆತನ ಕೋಲಿನಲ್ಲಿ ಆತನು ಕೈ ಇಟ್ಟಿದ್ದ ಕೋಲು ಹಿಡಿದು ನೀನು ಎಲ್ಲೇ ಕಾರ್ಯ ಮಾಡಿದ್ರೆ ಕೋಲಿನ ಮುಖಾಂತರ ಕಾರ್ಯ ಮಾಡಂದಾಗ ಆತನು ಆ ಇಸ್ರಾಯೇಲರ ಮಧ್ಯದಲ್ಲಿ ಬಂದು 40 ವರ್ಷದವನಾಗಿದ್ದ. 40 ವರ್ಷ ಆ ಇಸ್ರಾಯೇಲರನ್ನು ಕಟ್ಟಿ ವಾಕ್ಯವನ್ನು ಹೇಳಿ, ಯೇಸುವಿನ ಬಗ್ಗೆ ಹೇಳಿ ಯೇಸುವಿನ ಯೆಹೋವನ ಬಗ್ಗೆ ಹೇಳಿ ಅವರನ್ನು ಎಲ್ಲರನ್ನು ಒಂದು ಮಾಡುವುದರಲ್ಲಿ ದೇವರಿಗೆ 40 ವರ್ಷ ಆಯಿತು. ಯಾಕಂದರೆ ಅಲ್ಲಿನ ಜನರು ಒಬ್ಬರು ಒಂದು ಮಾತು, ಒಬ್ಬರಿಗೆ ಒಂದು ಮಾತು ಅವರಿಗೆ ಸಲ್ಲತಕ್ಕುತ್ತಾ ಇಲ್ಲ. ಅಂದರೆ ಇವನು ಹೇಳಿದ ಅವನಿಗೆ ಇಷ್ಟ ಆಗ್ತಲ್ಲ, ಅಂದರೆ ಗುಂಪುಗಳು ಮಾಡಿಟ್ಟಿದ್ದರು. ದೇವರಿಗೆ 10 ಗುಂಪುಗಳು ಮಾಡುವಂಥದ್ದು ಇಷ್ಟ ಇಲ್ಲ. ಒಂದೇ ದೇವರು, ಒಂದೇ ಮಕ್ಕಳಾಗಿ ಒಬ್ಬನ ಮುಖಾಂತರ ನಡಿಬೇಕು. ಆ ಪ್ರಾಫಿಟ್ ಆದ ಈ ಮೋಶನು ಯಾವಾಗ ಕಾರ್ಯ ಸಾಗುತ್ತಾ ಇದ್ದ, ಎಲ್ಲರನ್ನು ವಾಕ್ಯ ಸಾರುತ್ತಾ ಹೀಲಿಂಗ್, ಮಿರಕಲ್, ಅದ್ಭುತಗಳೆಲ್ಲ ಮಾಡ್ತಾ ಇದ್ದ. ಅವರೆಲ್ಲ ರೋಗಗಳು ದೇವರ ಬಗ್ಗೆ ಅತಿ ಉತ್ತಮವಾಗಿ ವಾಕ್ಯ ಸಾರುತ್ತಾ ಬಂದ. ಎಷ್ಟು ವರ್ಷ? 40 ವರ್ಷ.
ಅವರನ್ನು ಎಲ್ಲರಿಂದ ಬಿಡುಗಡೆ ಮಾಡಿ 40 ವರ್ಷವಾದ ಮೇಲೆ ಅವರು ಅಷ್ಟು ಕಾದರೂ ನಂಬಲಿಲ್ಲ. ಆ ಫಾರೋನ ರಾಜನಕ್ಕಿಂತ ಇಸ್ರಾಯೇಲರು ನಂಬುವಂತರಾಗಿಲ್ಲ. ಯಾಕಂದರೆ ಅವರು 400 ವರ್ಷದಲ್ಲಿ ದೇವರು ಇಲ್ಲ ಎನ್ನುವಂಥ ಜನರು ಇದ್ದಿದ್ದರು, ದೇವರು ಇದ್ದಾರೆ ಅನ್ನೋ ಜನರು ಇದ್ದಿದ್ದರು. ಅಲ್ಲಿ ಎರಡೆರಡು ಭಾಗಗಳಾಗಿ ಕಾರ್ಯ ಮಾಡ್ತಾ ಇದ್ದೀವು. ಅದಕ್ಕಾಗಿ ಆ ಒಂದೊಂದು ಮಹತ್ವ ಕಾರ್ಯಗಳು ದೇವರು ಆ ಐಗುಪ್ತದಲ್ಲಿ ಮಾಡುವಾಗ ಇವರ ಹೃದಯದಲ್ಲಿ ಆತನಿಗಾಗಿ ದಾಹ ಉಂಟಾಯಿತು. ಯೇಸುವಿಗಾಗಿ ಯೆಹೋವನು ಮಾಡುವ ಒಂದೊಂದು ಕಾರ್ಯ ನೋಡಿ ಆಗ ದೇವರಿಗೆ ನಮನಿಸ್ತಾ ಇದ್ದರು. ಆವಾಗ ಅವರಿಗೆ ಬಿಡುಗಡೆ ಆಯಿತು ಅದರಿಂದ, ದುಷ್ಟಾತ್ಮನಿಂದ. ಐಗುಪ್ತದಲ್ಲಿ ಏನಿತ್ತು? ಮಾಟ ಮಂತ್ರ, ಹಗರ, ವಿಗ್ರಾಧನೆ, ಮನಸ್ಸಿಗೆ ಬಂದಿದ್ದ ವಿಚಿತ್ರವಾದ ಕಾರ್ಯಗಳು. ಮೊದಲಾಗಿ ಮಾಟ ಮಂತ್ರಗಳು ನಡೀತಾ ಇತ್ತು, ಮಂತ್ರವಾದಿಗಳಲ್ಲಿ ಜಾಸ್ತಿ ಆಗಿದ್ದರು. ಇಷ್ಟೆಲ್ಲ ಕಾರ್ಯವಲ್ಲದೆ ಅವರೆಲ್ಲ ವಿಚ್ ಕ್ರಾಫ್ಟ್ ಕಾರ್ಯಗಳಲ್ಲಿ ಹೆಚ್ಚಾಗಿ ಕಾರ್ಯ ಮಾಡ್ತಾ ಇದ್ದರು, ಹೆಚ್ಚಾಗಿ. ಹಾಗಾಗಿ ಅಲ್ಲಿದ್ದ ಜನರು ಕೆಟ್ಟು ಹೋಗಿದ್ದರು. ದೇವರು ಅದು ಒಂದು ಕಾರ್ಯಕ್ಕಾಗಿ, ಆತನ ಶಕ್ತಿ ತೋರಿಸುವುದಕ್ಕಾಗಿ, ನಿಜವಾದ ದೇವರು ಈ ಪ್ರಕೃತಿ ಮೇಲೆ ಅಧಿಕಾರ ಉಂಟಂತೇಳಿ ಗಾಳಿ, ಬೆಳಕು, ನೀರು, ಕಲ್ಲು, ಮಳೆ ಎಲ್ಲವನ್ನು ಮಹತ್ವ ಕಾರ್ಯವಾಗಿ ಒಂದೊಂದೊಂದೊಂದು ಮಾಡಿ 12 ಅದ್ಭುತಗಳನ್ನು ಮಹತ್ವಗಳನ್ನು ಮಾಡಿ ತೋರಿಸಿದಾನೆ ಯೇಸು. ಆವಾಗ ಅವ್ರಿಗೆ ಗೊತ್ತಾಗುತ್ತದೆ ಇವನೇ ನಿಜವಾದ ದೇವರು, ಈತನೇ ನಮ್ಮನ್ನು ಸೃಷ್ಟಿಸಿದನಂತೇಳಿ. ಆವಾಗ ನಾವು ನೋಡ್ತೇವೆ ಯೋಶುವನ ಹತ್ರ. ಆವಾಗ ಯೋಶುವನು ಏನು ಮಾಡ್ತಾನೆ? ಅವರೆಲ್ಲರನ್ನು ಮುಂದಾಗಿ ಕರೀತಾನೆ. ಆತನ ಒಂದು ಪ್ರಭಾವವಾದ ಶಕ್ತಿಯನ್ನು ನೋಡಿ ಅವರು ಏನು ಮಾಡಿದ್ರು? ದೇವರಿಗೆ ಹಿಂಬಾಲಿಸುವಂತರಾದರು. ಯಾವಾಗ ಯೋಶುವನನ್ನು ಆರಿಸಲ್ಪಟ್ಟಾಗ ಯೇಸು ಅವರೇನು ಮಾಡಿದ್ರು? ಯೆಹೋವನಿಂದ ನೀನು ಏನೇನು ಮಾತು ಹೇಳ್ತೀನಿ, ನಾನು ನಿಮ್ಮನ್ನು ಮಾತುಗಳನ್ನು ಕೇಳ್ತೇವೆ. ಯಾವ ರೀತಿಯಿಂದ ಮೋಶೆಯ ಮಾತು ನಾವು ಕೇಳಿದೆವು, ನಿನ್ನ ಮಾತು ಕೇಳ್ತೇವೆ ಅಂದಿದಾಗ ದೇವರು ಅವರನ್ನು ಮುಂದೆ ನಡೆಸುವಂತರಾಗಿದ್ದಾರೆ. ಇಲ್ಲಾಂದರೆ ಅವರು ಅಲ್ಲೂ ಕೆಟ್ಟಾಗಿ ಕೆಲಸ ಮಾಡಿದರೆ ಅವರನ್ನು ದಹಿಸುವುದಕ್ಕೆ ಯೇಸು ಸ್ಥಿರವಾಗಿ ನಿಂತಿದ್ದಾನೆ. ಯಾಕಂದರೆ ಯಾರ್ಯಾರು ದೇವರಿಗೆ ಅಪೋಸ್ ಆಗಿ ಮಾತಾಡ್ತಾ ಇದ್ದಿರಲ್ಲ ಸಮಯದಲ್ಲಿ ಎಲ್ಲರೂ ದುರಾತ್ಮನ ವಶದಿಂದ, ಸೈತಾನನ ತಲೆಯಿಂದ, ಸೈತಾನನ ಆಲೋಚನೆಯಲ್ಲಿ ಇದ್ದಿದ್ದಂಥವ್ರು ಆಗಿದ್ದರು ಅವರು. ಆಮೇನ್, ಹಲ್ಲೆಲೂಯಾ. ಈ ಜೀವಿತದಲ್ಲಿ ನೋಡ್ರಿ, ನೀವು ಯಾವುದೇ ಪಾಸ್ಟರ್ ಬಲ್ಲಿ ಹೋಗಲಿ, ಯಾರೇ ಅಪೋಸ್ತಲಿಕ್ ಹತ್ರ ಹೋಗಲಿ, ಪ್ರಾಫಿಟ್ ಹತ್ರ ಹೋಗಲಿ, ದೇವರ ಸಮ್ಮುಖಕ್ಕೆ ಹೋಗ್ತಾ ಇದ್ದೇವೆ ಅಂತೇಳಿ. ಯಾಕಂದರೆ ಆತನು ಅಭಿಷೇಕಿಸಲ್ಪಟ್ಟವನಾಗಿರ್ತಾನೆ. ಯೇಸುವಿನ ಅಭಿಷೇಕ ಇಲ್ಲದೆ ಯಾರೂ ದೇವರ ಸೇವಕರಾಗುವುದಕ್ಕೆ ಚಾನ್ಸೇ ಇಲ್ಲ. ನೆವರ್ ಆ್ಯಂಡ್ ಎವರ್. ದೇವರ ಕರೆಯುವಿಕೆ, ದೇವರು ಆರಿಸಲ್ಪಡ್ತಾನೆ. ನಾವು ದೇವರ ಹತ್ರ ಹೋಗುವಂಥರಲ್ಲ, ದೇವರು ನಮ್ಮನ್ನು ಆರಿಸುತ್ತಾನೆ. ನೋಡಿರಿ, ನನ್ನ ಜೀವಿತದಲ್ಲಿ ನಾನೇನು ಮಾಡಿದೆ? ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿದೆ ಮ್ಯಾನೇಜರ್ ಆಗಿ. ಆದರೆ ನನ್ನನ್ನು ದೇವರು ಆರಿಸಲ್ಪಟ್ಟ. ಆತನ ವಾಕ್ಯ, ಆತನ ಸುವಾರ್ತೆ ನನಗೆ ಅಪೋಸ್ತಲರಂತೆ ಆರಿಸಲ್ಪಟ್ಟ. ನನಗೆ ದೇವರಿಗೆ ಮನವಿ ಪ್ರಾರ್ಥಿಸುತ್ತದೆ. ಏನಂತೆ? ನನ್ನನ್ನು ಪ್ರಾಫಿಟ್ ಆಗಿ ಮಾಡು, ನನಗೆ ಪ್ರಾಫಿಟ್ ಆಗಿ ಮಾಡು, ಪ್ರವಾದಿಸಿ ಅಂತ ಹೇಳುವಂತೆ ಕಾರಣ ನಾನು ಪ್ರತಿನಿತ್ಯ ಪ್ರಾರ್ಥಿಸ್ತೆ. ಆದರೆ ದೇವರು ನನ್ನನಿಗಾಗಿ ಆರಿಸಿದ್ದಾನೆ, ಅಪೋಸ್ತಲನಾಗಿ ಆರಿಸಲ್ಪಟ್ಟ. ಅಪೋಸ್ತಲ ಕಾರ್ಯಗಳಲ್ಲಿ ನನಗೆ ವ್ಯಸ್ತ ಮಾಡ್ದ. ಆತನು ಅಪೋಸ್ತಲರಿಗೆ ಯಾವ ರೀತಿಯಾಗಿ ಅಭಿಷೇಕ ಮಾಡ್ದ, ಅದೇ ಅಭಿಷೇಕ ನನ್ನಲ್ಲಿ ಕೊಟ್ಟ. ಅದೇ ರೀತಿಯಾಗಿ ನಾವು ಮಾಡಿದ ಪ್ರಯತ್ನ ಆಗೋದಿಲ್ಲ. ಯೇಸುವಿನ ಆಗ ನನಗೆ ಗೊತ್ತಾಯಿತು, ದೇವರೇ ನಿನಗೆ ವಿರೋಧವಾಗಿ ನಾನು ಪ್ರಾರ್ಥಿಸ್ತಾ ಇದ್ದಿದ್ದೆ, ನನಗೆ ಕ್ಷಮೆಪಣೆ ಕೊಡು ಅಂದಾಗ ನನ್ನಲ್ಲಿ ಬಲವಾಯಿತು. ನನ್ನನ್ನು ವಿತಿನ್ 2-3 ಮಂತ್ಸಲ್ಲಿ ಏನು ಮಾಡ್ದ? ದೇವರು ನನಗೆ ಸಭೆ ಕೊಟ್ಟ. ಸಭೆ ಮೂಲಕ ಕಾರ್ಯ ಮಾಡ್ದ. ಆತನ ಜ್ಞಾನ, ವಿವೇಕ, ನಾಲೆಜಿಂದ ನನ್ನನ್ನು ತುಂಬಿಸಿದ. ಆತನ ವರಗಳಿಂದ ತುಂಬಿಸಿ ಇವತ್ತು ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಸಾರುವಂತೆ, ಆತನ ಮಾತುಗಳನ್ನು ನಿಮಗೆ ಬೋಧಿಸುವಂತೆ ನನ್ನನ್ನು ಉಪಯೋಗಿಸ್ತಾ ಇದ್ದಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ಜನರೇ, ವಾಕ್ಯ ಎನ್ನುವುದು ನಿಮ್ಮ ಹೃದಯದಲ್ಲಿ ಆಳವರಿಸಬೇಕು. ನಿಮ್ಮ ಹೃದಯದಲ್ಲಿ ಬಂದಾಗ ನಿಮ್ಮ ಚಿಂತೆ, ದುಃಖಗಳು ಮರೆಯುವಂತೆ ಯೇಸು ಆ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ನೀವು ಹೇಳ್ಬೋದು, ನಾನು ಎಷ್ಟಾಗಿ ಕುಗ್ಗಿ ಹೋದರೂ ನನಗೆ ನೋಡುವಂಥವ್ರು ಯಾರಿಲ್ಲ. ಹಾಗಿಲ್ಲ. ದೇವರು ನಿಮ್ಮನ್ನು ಎಲ್ಲ ಪ್ರತಿ ಒಂದೊಂದು ಸೆಕೆಂಡಿಗೂ ನಿಮ್ಮನ್ನು ನೋಡುವಂತನಾಗಿದ್ದಾನೆ. ನಾವು ಹಳೆ ಒಡಕೆಯಲ್ಲಿ ನೋಡ್ತೀವಿ, ನೀವು ಅಲ್ಲಿ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಎಲ್ಲಿಂದ? 3ನೇ ಆಕಾಶದಿಂದ ದಿವ್ಯ ಜ್ಞಾನ ದೃಷ್ಟಿಯಿಂದ ನಾನು ನಿನ್ನನ್ನು ನೋಡುವಂತನಾಗಿದ್ದೇನೆ. ಯಾವಾಗ? ಜೋಬಿಗೆ ನೋಡ್ರಿ, ಜೋಬಿಗೆ ನೋಡ್ರಿ ನೀವು. ಯೋಬನ ನೋಡಿದಾಗ, ನಾವು ಯೋಬನ ಕಥೆ ನೋಡಿದಾಗ ಆತನ ಗೆಳೆಯರು ಆತನನ್ನು ಎಷ್ಟು ಹಿಂಸಿಸಿದರು. ಆತನ ದೇವರನ್ನು ಏನು ಮಾಡ್ತಾನ?
ಅಲ್ಲಗಳೆಯೋದಿಲ್ಲ. ಆತನು ಏನು ಮಾಡ್ತಾನೆ, ದೇವರ ಸಮ್ಮುಖದಲ್ಲೇ ಇರ್ತಾನೆ. ಆದರೆ ಆತನ ಗೆಳೆಯರು ದುರಾತ್ಮನ ವಶವಾಗಿ ಆತನಿಗೆ ದೇವರಿಗೆ ಬೈಯುವಂತೆ ಮಾಡ್ತಾನೆ. ಆದರೆ ಲಾಸ್ಟಲ್ಲಿ ದೇವರಿಗೆ ಪ್ರಶ್ನೆ ಮಾಡಿದಾಗ ಆತನು, ನಾನು ನಿನ್ನನ್ನು ದಿವ್ಯ ಜ್ಞಾನ ದೃಷ್ಟಿಯಿಂದ ಮೇಲಿಂದ ನೋಡ್ತಾ ಇದ್ದೆ, ಏನೇನು ಕಾರ್ಯ ನಡೀತದೆ ಅಂತೇಳಿ, ಆದರೆ ನೀನು ನನಗೆ ಮಾತಾಡ್ತಾ ಇದೆಯಲ್ಲ ಅಂತೇಳಿ ದೇವರು ಬರುವುದು ಹೆಂಗೆ, ಬಿರುಗಾಳಿಯಲ್ಲಿ, ಸುಂಟರ ಗಾಳಿಯಲ್ಲಿ, ಬಿರುಗಾಳಿಯಲ್ಲಿ ಬಂದು ಯೋಬನಿಗೆ ಮಾತಾಡುತ್ತಾನೆ. ನೋಡಿರಿ ಆಮೇಲೆ. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ದೇವರು ಪ್ರತಿನಿತ್ಯ ನಿಮ್ಮ ಜೊತೆಗಾಗಿ, ನಿಮ್ಮ ಜೊತೆಗಾರನಾಗಿ ಇರುವಂಥ ದೇವರು, ಆ ಪವಿತ್ರಾತ್ಮ ದೇವರ ಯೇಸುವಿನ ಆತ್ಮವಾಗಿದೆ. ಆ ಪವಿತ್ರಾತ್ಮ ದೇವರ ಯೇಸು ನಿಮ್ಮ ಮಧ್ಯದಲ್ಲಿ ಇರುವಂತನಾಗಿದ್ದಾನೆ. ನೀವು ಯೇಸು ಯೇಸು ಎಂದು ಕರೆದಿದಾಗ ಆತನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೇ, ನಿನ್ನ ಪರಿಶುದ್ಧ ಆತ್ಮಕ್ಕಾಗಿ ಸ್ತೋತ್ರ ಏಸಪ್ಪ. ಈ ವಾಕ್ಯಗಳನ್ನು ನಮಗೆ ಕೊಟ್ಟಿರಿ, ಎಷ್ಟಾಗಿ ಅದ್ಭುತ ಮಾಡಿದೆ ಏಸಪ್ಪ. ಯಾವಾಗ ಮೋಶನು ಯೆಹೋಶುವನ ಹತ್ರ ಲೇ ಹ್ಯಾಂಡ್ ಮಾಡಿದಾಗ ಆತನಿಗೆ ಏನಾಯಿತು, ಜ್ಞಾನದ ವರವನ್ನು ಸಂಪಾದಿಸಿದ. ಯಾವಾಗ ನಿನಗೆ ಜ್ಞಾನ, ವಿವೇಕ, ನಾಲೆಜ್ ಬಂತು ಅಂದರೆ ನಿನ್ನ ರಾಜ್ಯ ಕಟ್ತಿ. ನಾವಿಲ್ಲಿ ಸಾಲ್ಮೋನನ ರಾಜ್ಯನನ್ನು ನೋಡ್ತೇವೆ. ಆತನ ಯೇಸು ಕೇಳಿದಾಗ ಯೆಹೋವನಿಗೆ ರಾತ್ರಿ ಸ್ವಪ್ನದಲ್ಲಿ ಬಂದಾಗ ಆತನ ಏನಂತಾನೆ, ಏನು ಬೇಕು ನಿನಗೆ ಕೇಳುವರ ಅಂದಾಗ ಅವನಂತಾನೆ, ನನ್ನಲ್ಲಿ ಯಾವ ಬುದ್ಧಿ ಜ್ಞಾನ ಶಕ್ತಿ ಇಲ್ಲ, ನಿನ್ನ ರಾಜ್ಯ ನಡೆಸುವುದಕ್ಕೆ ನನಗಿಲ್ಲ, ನಿನ್ನ ಜನರನ್ನು ಯಾವ ರೀತಿಯಿಂದ ನಾನು ನಡೆಸಬೇಕು ದೇವರೇ, ಅವ್ರಿಗೆ ನಡೆಯುವಂಥ ನನ್ನ ಜ್ಞಾನ ಕೊಡು ಅಂತ ಕೇಳ್ತಾನೆ. ಆದರೆ ದೇವರು ನೋಡ್ರಿ ಅಂತ ಅದ್ಭುತ ಸ್ವರೂಪನು, ಅಂತ ನಮ್ಮ ಆಲೋಚನೆ ಕರ್ತನು. ಆತನೇನು ಮಾಡ್ತಾನ, ಆತನ ಹೃದಯ ನೋಡಿ ಆತನಿಗೆ ಜ್ಞಾನದ ಜೊತೆ ವಿವೇಕವನ್ನು ಸಂಪಾದಿಸುತ್ತಾನೆ. ನಿಮ್ಮ ಜ್ಞಾನ ಬಂದಾಗ ನಿಮಗೆ ಹಿಡಿಯೋರು ಯಾರಿಲ್ಲ. ನಿಮಗೆ ವಿವೇಕ ಕೊಟ್ಟಾಗ ವರಗಳು, ನೀವು ಇಡೀ ರಾಜ್ಯವನ್ನು ಕಟ್ಟುವಂಥರಾಗಿದೆ. ನಿಮ್ಮಲ್ಲಿ ಯಾವ ಸಾಮರ್ಥ್ಯವಿಲ್ಲ, ಆ ಸಾಮರ್ಥ್ಯದಿಂದ ತುಂಬಲ್ಪಡ್ತೀರಿ. ತಿಳ್ಕೊರಿ, ಯೇಸುವಿನಲ್ಲಿ ನೀವು ಪ್ರಾರ್ಥಿಸಬೇಕು, ದೇವರೇ ನನಗೆ ಜ್ಞಾನ, ವಿವೇಕ ಮತ್ತು ನಾಲೆಜ್ ನಿಂದ ಅಭಿವೃದ್ಧಿಪಡಿಸು ತಂದೆ. ನಿನ್ನ ಜ್ಞಾನ, ವಿವೇಕ, ನಿನ್ನ ನಾಲೆಜಿಂದ ನನ್ನನ್ನು ಅಭಿವೃದ್ಧಿಪಡಿಸಿದಾಗ ಈ ರಾಜ್ಯವನ್ನು ಗೆದ್ದುವಂಥ ನನ್ನ ಸಾಮರ್ಥ್ಯ ನನ್ನಲ್ಲಿ ಇಟ್ಟಿದೆ ಅಂತ ಹೇಳ್ಬೋದು. ನೀವು ದೇವರಿಗೆ ಮನವಿ, ಪ್ರಾರ್ಥನೆ, ಅತಿ ಉತ್ತಮವಾದ ಪ್ರಾರ್ಥನೆ. ನೀವು ಎಂದು ದೇವರನ್ನು, ಯೇಸು ಕ್ರಿಸ್ತನ ಅಂಗೀಕರಿಸ್ತೀರಿ, ವಿತೌಟ್ ಜೀಸಸ್ ನೀವು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ, ದೇವರಿಗೆ ಮನವಿ ಮಾಡುವಂಗಿಲ್ಲ. ನಿಮ್ಮ ಪವಿತ್ರಾತ್ಮ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡಿದೆಲ್ಲವನ್ನು ಯೇಸು ಕ್ರಿಸ್ತನ ಕೇಳುವಂತನಾಗಿದೆ. ಯೇಸು ಕ್ರಿಸ್ತ ನಿಮಗಾಗಿ ತಂದೆ ಹತ್ರ ವಿಜ್ಞಾಪನೆ ಮಾಡುವಂತನಾಗಿದ್ದಾನೆ. ಎಲ್ಲಿವರೆಗೆ ಇಬ್ಬರು ತಂದೆ ಮಗ ಕೂತು ಕಾರ್ಯ ಮಾಡಲ್ಲ, ಅಲ್ಲಿವರೆಗೆ ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಅಭಿಷೇಕ್ತನಾಗಿ ಕಾರ್ಯ ಮಾಡಲ್ಲ. ಯಾವಾಗ ನೀವು ಪಶ್ಚಾತ್ತಾಪ ಪಡಬೇಕು, ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಎಲ್ಲಿ? ಯೇಸು ಕ್ರಿಸ್ತನಲ್ಲಿ ಪಶ್ಚಾತ್ತಾಪ. ಹೌದು ಯೇಸುವೆ, ನಾನು ಇದು ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಿದ್ದೀನಿ. ನಾವು ತಪ್ಪು ಇದ್ದೇವೆ, ನಾವು ಪಾಪಿ ಇದ್ದೇವೆ, ನಾವು ಪಾಪ ಜೀವಿತದಿಂದ ಹುಟ್ಟಿದೆವು. ಈ ಪಾಪದಿಂದ ನಮ್ಮನ್ನು ಹೊರಬಡಿಸ್ಬೇಕು ಏಸಪ್ಪ ಅಂತ ನೀವು ಕೂಗಿದಾಗ ಮಾತ್ರ ನಿಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಹೇಳ್ರಿ, ನಾನು ಒಂದು ಚಿಕ್ಕವಾದ ಒಂದು ನಿಮ್ಮನ್ನು ಕತೆ ಹೇಳುವಂತನಾಗಿದ್ದೇನೆ. ಯಾವ ರೀತಿಯಾಗಿ ನೀವು ದೇವರ ರಾಜ್ಯಕ್ಕೆ ಸೇರ್ಬೇಕಂತೇಳಿ. ದೇವರು ನಿಮಗಾಗಿ ಒಂದು ದೊಡ್ಡ ಮನೆ ಕಟ್ಟಿದ್ದಾನೆ. ಅದಕ್ಕೆ ಒಂದೇ ಒಂದು ಹೋಗುವ ದಾರಿ, ಒಂದು ದ್ವಾರ ಇದೆ ಅಂತ ತಿಳ್ಕೊಳ್ಳಿ. ಆ ದ್ವಾರದೊಳಗೆ ಏನದ, ಒಂದು 12 ರೂಮ್ಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಅದರ ಚಾಬಿ ಎಲ್ಲ ನಿಮ್ಮ ಹತ್ರ ಅವ. ಒಂದು ಚಾಬಿ ಮೇನಾಗಿದೆ, ಯಾವುದು? ಯೇಸುವಿನಲ್ಲಿ ಹೋಗುವಂಥದ್ದು. ಆ ತೆಗೆದಾಗ ನಿಮಗೆ 12 ದ್ವಾರಗಳು ಸಿಗ್ತಾವೆ. ಅವೆಲ್ಲ ಬೀಗದ ಕೈ ನಿಮ್ಮಲ್ಲಿವ. ಯಾವಾಗ ಬೇಕು ನಿಮಗೆ? ಆರೋಗ್ಯ ಬೇಕಾ? ಐಶ್ವರ್ಯ ಬೇಕಾ? ನಿಮಗೆ ಏನದ ದೇವರಲ್ಲಿ ಹೆಚ್ಚಾಗಿ ನಡಿಬೇಕಾ? ನಿಮ್ಮ ಬಿಸ್ನೆಸ್ ಓಡ್ತಾ ಇಲ್ಲ, ನಿನ್ನ ಮಕ್ಕಳು ಕುಡ್ಕತನಲ್ಲಿ ಬಿದ್ದಾರ, ನಿನಗೇನು ಸಮಸ್ಯೆ ಅದ? ಎಲ್ಲ ದ್ವಾರಗಳು ತೆರೆದಿಟ್ಟಿದ್ದಾನೆ ದೇವರು. ನೀನು ಪ್ರಾರ್ಥಿಸುತ್ತಾ ಇಲ್ಲ, ಆ ದ್ವಾರದ ಬೀಗ ನಿನ್ನ ಕೈಲಿದೆ. ಪರಲೋಕ ರಾಜ್ಯದ ದೇವರ ಬೀಗ ನಿನ್ನ ಕೈಯಲ್ಲಿದೆ. ಆದರೆ ನೀನು ಬೀಗ ಓಪನ್ ಮಾಡ್ತಾ ಇಲ್ಲ. ನಿನ್ನ ಹತ್ರ ಕೀಗಳು ಇದ್ದರೂ ಏನು ಮಾಡ್ತಾ ಇದ್ದೀರಿ? ಹೊರಗಡೆ ನಿಂತು ದೇವರೇ ನನಗಿದೆಲ್ಲ ಬೇಕು, ದೇವರೇ ಈ ಸಮಸ್ಯೆಗಳಿದೆ, ಇದರಿಂದ ಎಲ್ಲಿವರೆಗೆ ನೀನು ಸುವಾರ್ತೆ ಸಾರ್ತಿ, ಎಲ್ಲಿವರೆಗೆ ನೀನು ದೇವರ ವಾಕ್ಯವನ್ನು ಓದುವುದಿಲ್ಲ, ಅಲ್ಲಿವರೆಗೆ ನಿನಗೆ ಆ ಬೀಗ ಅದಕ್ಕೆ ಯಾವುದು ಬರುವುದು ಅಂತೇಳಿ ಗೊತ್ತಾಗಲ್ಲ. ನಿನಗೆ ಯಾವ ಆಶೀರ್ವಾದ ಬೇಕು, ಯಾವ ರೋಗದಿಂದ ಬಿಡುಗಡೆ ಬೇಕು, ಯಾವ ಐಶ್ವರ್ಯ ಬೇಕು, ಫೈನಾನ್ಸಿಗಾಗಿ ತಡಗಿಸ್ತಾ ಇದೆಯಾ, ಸೈತಾನ್ ಶೋಧನೆಯನ್ನು ಕಾರ್ಯ ಮಾಡಿದೆಯಾ, ಮಂತ್ರವಾದಿಗಳು ನಿಂದನ, ವಿಚ್ ಕ್ರಾಫ್ಟಿಂದ ನೀನು ಹಾಳಾಗ್ತಾ ಇದೆಯಾ? ಈ ಸತ್ಯವೇದದಲ್ಲಿ ನೀವು ಓದುವಾಗ ನಿನ್ನನ್ನು ಒಂದಾಗಿ ಒಂದಾಗಿ ದೇವರು ಬಿಡಿಸುವಂತನಾಗಿದ್ದಾನೆ.
ನೀನು ಎಲ್ಲಿವರೆಗೆ ಈ ಸತ್ಯವೇದವನ್ನು ಓದಿ ದೇವರ ಸಮ್ಮುಖದಲ್ಲಿ ಹೋಗಿ ನೀನು ಪ್ರಾರ್ಥಿಸಿದಾಗ ಆ ನಿನ್ನ ಕೀಗಳನ್ನು ನಿನ್ನ ಹತ್ರ ಇರುತ್ತವೆ. ಆ ಬೀಗಗಳು ತಗೊಂಡು ನಿನ್ನ ಸಮಸ್ಯೆಗಳನ್ನು ಬಿಚ್ಚಿ ನೀನು ಐಶ್ವರ್ಯವಂತನು ಮತ್ತು ರೋಗಹೀನನು ಮತ್ತು ಗುಲಾಮ್ತನದಿಂದನೂ ಬಿಡಿಸುವಂಥದ್ದಾಗಿದೆ. ಮಾಟ ಮಂತ್ರದಿಂದ ನಿನ್ನ ಮನೆಗಳನ್ನು ಬಿಡಿಸುವಂಥದ್ದಾಗಿದೆ. ಎಲ್ಲಿವರೆಗೆ ನಿನ್ನ ಸತ್ಯವೇದವನ್ನು ಯೇಸುವಿನ ಸಮ್ಮುಖದ ಕುಂತು ಮಾತಾಡಿ ಅದನ್ನು ಓದಿ ಆಗ ಆತನಿಗೆ ಪ್ರಶ್ನೆ ಕೇಳುವಂಥ ಸಾಮರ್ಥ್ಯ ನಿನಗೆ ಬಂದಾಗ ನೀ ಆ ಸಾಮರ್ಥ್ಯದ ಹಿಡ್ಕೊಂಡು ಇವಾಗ ಯಾವ ರೀತಿಯಾಗಿ ಮೋಶನು ಆ ಯೆಹೋಶುವನ ಮೇಲೆ ಕೈಗಳನ್ನಿಡುವಾಗ ಆತನಿಗೆ ಜ್ಞಾನದ ವರ ತುಂಬಿದು, ಅದೇ ರೀತಿಯಾಗಿ ನೀನು ಪ್ರಾರ್ಥಿಸಬೇಕು. ದೇವರೇ, ಮೋಶೆಗೆ ಯಾವ ರೀತಿಯಾಗಿ ನೀನು ಅಭಿಷೇಕಿಸಿದಿ, ಆ ಅಭಿಷೇಕವು ಯಾವ ರೀತಿಯಾಗಿ ಯೆಹೋಶುವನ ಮೇಲೆ ಇಳಿದು ಬಂತು, ಅದು ನೀನು ನನಗೆ ಕೊಡು ಅಂತ ಹೇಳಿದಾಗ ಈ ವರವು ನಿನಗೆ ಜ್ಞಾನದ ವರವು ದೇವರು ಕೊಡುವಲ್ಪಡ್ತಾನೆ. ಮತ್ತೆ ಸಾಲ್ಮನನ್ನು ಯಾವ ರೀತಿಯ ಜ್ಞಾನ ವಿವೇಕದಿಂದ ತುಂಬಿಸಿದಿ, ಆ ಜ್ಞಾನ ವಿವೇಕ ತುಂಬಿಸು. ನನ್ನ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನನ್ನ ಬಿಸ್ನೆಸ್ ಮುಂದಾಗಿ ನಡಿಬೇಕಂದರೆ ನೀನು ಆ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಬೇಕು. ನೀನು ಅನಾರೋಗ್ಯದಲ್ಲಿ ಬಿದ್ದೀಯಾ, ಯಾವ ರೀತಿಯಿಂದ ಅಕಸ್ಮ ರೋಗಿಯು 12 ವರ್ಷದಿಂದ ತೌಕ ಪಡ್ತಾ ಇದ್ದಾಳೆ ಏಸಪ್ಪ, ನಿನ್ನ ಉಡುಪು ಮುಟ್ಟಿದಾಗ ಯಾವ ರೀತಿಯಾಗಿ ಏಕೆ ಸ್ವಸ್ಥಳಾದಳು, ನಾನು ಸ್ವಸ್ಥಳಾಗಬೇಕು. ಈ ರೋಗದಿಂದ ನೀ ಪ್ರಾರ್ಥಿಸಬೇಕು. ಇಷ್ಟೇ, ನೀವು ವಾಕ್ಯ ಹಿಡಿದು ದೇವರಿಗೆ ಪ್ರಾರ್ಥಿಸಬೇಕು. ಯಾವ ರೀತಿಯಾಗಿ ಐಶ್ವರ್ಯವನ್ನು ಪಡಿಬೇಕು. ದೇವರಿಗೆ ನೀನು ಜ್ಞಾನೋಕ್ತಿ 3ನೇ ಸಂಧಿ 14ನೇ ವಚನದಲ್ಲಿ ಹೇಳಿದೆಯಲ್ಲ, ಜ್ಞಾನವೆಂಬಕೆಯು ಬಲಗಡೆಯಲ್ಲಿ ದೀರ್ಘ ಆಯುಷ್ಯವನ್ನು, ಎಡಗೈಯಲ್ಲಿ ಏನಿಕ್ಕಿದಳೆ ಧನ ಘನತೆಗಳಿಟ್ಟಿದ್ದಾಳೆ. ಅದಕ್ಕಾಗಿ ಈ ಜ್ಞಾನವಂತಿಯು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನಲ್ಲಿ ನೀವು ಪ್ರಾರ್ಥಿಸಿದಾಗ, ಆತನಿಗೆ ಮನವಿ ಇಟ್ಟಿದಾಗ ನಿನಗೆ ಗೌರವ ಮತ್ತು ಧನ ಮತ್ತು ದೀರ್ಘಾಯುಷ್ಯ. ನೋಡ್ರಿ, ಇವೆಲ್ಲ ಬೇಕು ನಿನಗೆ. ಲೋಕದಲ್ಲಿ ಓಡಾಡಕ್ಕೆ ಏನು ಬೇಕು? ದೀರ್ಘಾಯುಷ್ಯ ಬೇಕು. ಊಟ ತಿಂಡಿ ರೊಕ್ಕ ಬೆಳ್ಳಿ ಬಂಗಾರ ಘನತೆ ನಿನಗೆ ಹೋದಲ್ಲಿ ಎಲ್ಲರೂ ಮರೆಯದೆ ಕೊಡುವಂಥ ಒಂದು ಸಾಮರ್ಥ್ಯ ಮಾತನ್ನೇ ಕೇಳುವಂತನಾಗಿದೆ. ಅದು ದೇವರಲ್ಲಿ ಬರೆದಿದ್ದಾನೆ, ಈ ಸತ್ಯವೇಕದಲ್ಲಿ ಬರೆದಿದ್ದಾನೆ. ನೀವು ಅದನ್ನು ಓದುವುದಿಲ್ಲ, ಅದರ ಬಗ್ಗೆ ನಡೆಯುವುದಿಲ್ಲ. ನಿಮಗೇನು ಬೇಕು? ದೇವರೇ, ನನ್ನ ಕಾರು ಬಂಗ್ಲ ಬೇಕು, ನನ್ನ ಸಾಲ ತೀರಿಸು, ನನ್ನ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದ್ದೇವೆ, ನನ್ನ ಮಗಳ ಮದುವೆ ಆಗ್ತಾ ಇಲ್ಲ, ನಾನು ಕೆಟ್ಟು ಹೋಗಿದ್ದೇನೆ, ನನ್ನ ಮನೆಯಲ್ಲಿ ಮಾಟ ಮಂತ್ರ ಮಾಡಿದರೆ ನಾನು ಕೆಟ್ಟು ಹೋಗಿದ್ದೇನೆ, ನನಗೆ ಯಾರು ನೋಡುವುದಿಲ್ಲ. ಎಲ್ಲಿ ದೇವರ ವಚನದಲ್ಲಿ ನಡೀತಾ ಇಲ್ಲ. ಅದಕ್ಕಾಗಿ ನಿನಗೆ ಆ ಪ್ರಾರ್ಥನೆ ಉತ್ತರ ನಿನ್ನಲ್ಲಿ ಬರುತ್ತಾ ಇಲ್ಲ. ಸ್ತೋತ್ರ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಇವತ್ತು ನೀವು ಒಂದು ಆಶೀರ್ವಾದ ಅಭಿಷೇಕ ಹೊಂದಬೇಕಾದರೆ, ನೀವು ಒಂದು ಪ್ರಾಬ್ಲಮ್ನಿಂದ ಹೊರಗೆ ಬರಬೇಕಾದರೆ ಒಂದೇ ಒಂದು ಕಾರ್ಯವಿದೆ, ಯೇಸುವಿಗಾಗಿ ಪ್ರಾರ್ಥಿಸಬೇಕು. ಯೇಸುವಿಗಾಗಿ ಪ್ರಾರ್ಥಿಸಬೇಕು. ಅದು ವಾಕ್ಯ ಹಿಡಿದು ಕೇಳಿದಾಗ ನಿಮ್ಮ ರೋಗ ದುಃಖ ಶಾಪ ಗುಲಾಮ್ತನ ಮಾಟ ಮಂತ್ರ ಸಾಲಗಳು ಎಲ್ಲ ನೀಗಲ್ಪಡ್ತವೆ. ನಿನ್ನ ಮಕ್ಕಳು ಕುಡುಕತನದೆ, ನಿನ್ನ ಗಂಡನ ಕುಡುಕತನ, ನಿನ್ನ ಗಂಡ ಕೆಲಸ ಮಾಡಲ್ಲ, ನಿನ್ನ ಆಸ್ತಿ ಮೇಲೆ ಯಾರಾದರೂ ಕಣ್ಣು ಹಾಕಿದ್ದಾರೆ, ನಿನ್ನ ಮನೆ ಮೇಲೆ ಕಣ್ಣು ಹಾಕಿದ್ದಾರೆ, ಅದೆಲ್ಲ ಬಿಡುಗಡೆ ಕೊಡುವಂಥ ಸಾಮರ್ಥ್ಯ ಇದರಲ್ಲಿದೆ. ಇದು ಹೇಳಿ 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 ನೀನು ಪ್ರಾರ್ಥಿಸಿದಾಗ ನಿನ್ನ ಮನೆ ಉದ್ಧಾರವಾಗುತ್ತೆ, ನಿನ್ನ ರೋಗ ಹೋಗುತ್ತದೆ, ನೀನು ಬೇಕಾಗಿದೆಲ್ಲ ದೇವರು ನಿನಗೆ ಶ್ರಮೆಯಾಗಿ ಕೊಡಲ್ಪಡ್ತಾನೆ. ಆ ಬೀಗದ ಕೈ ನಿನ್ನಲ್ಲಿ ಇಟ್ಟಿದ್ದಾನೆ. ಆ ಬೀಗಗಳನ್ನು ನೀನು ಕೈಯಲ್ಲಿ ಹಿಡ್ಕೊಂಡು ಏನು ಮಾಡ್ತಾ ಇದ್ದಿ? ದೇವರೇ ನನಗೆ ಆಶೀರ್ವಾದ ಮಾಡು, ದೇವರೇ ನನಗೆ ಆಶೀರ್ವಾದ ಮಾಡು ಅಂದರೆ ಯಾವ ರೀತಿಯಾಗಿ ನಿನಗೆ ಆಶೀರ್ವಾದ ಬೇಕು? ನೀನು ದೇವರ ಮಕ್ಕಳಾಗಿದ್ದಿ, ದೇವರ ವಿಧೇಯತೆಯಲ್ಲಿ ನಡೆದಿದ್ದಿ, ದೇವರ ಭಯ ಭಕ್ತಿಯಲ್ಲಿ ಇಲ್ಲ. ಯಾವಾಗ ನೀನು ಸತ್ಯವಾದ ಓದಿ ನಿನ್ನನ್ನು ಪ್ರಾರ್ಥಿಸಲ್ಲ, ನೀನು ಸುಮ್ಮನೆ ಬಂದು ಕೇಳ್ತಿ ಮಾಡ್ತಾನೆ ನಿನ್ನನ್ನು. ಯಾವಾಗ ಅಂದರೆ ನಿನ್ನನ್ನು ಅಷ್ಟು ನೋವಾಗಿದ್ದಾಗ ದೇವರು ನಿನ್ನ ನೋವುಗಳನ್ನು ತೀರಿಸುವಂತನಾಗಿದ್ದಾನೆ. ನೀನು ಹೆಚ್ಚಾಗಿ ಸಾಮರ್ಥ್ಯ ಆಗಬೇಕು. ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳುವುದರಲ್ಲ, ದೇವರ ಸಾಮರ್ಥ್ಯ ಆತನ ವಚನದಲ್ಲಿ ನಡೆಯುವ ಕ್ರಿಶ್ಚಿಯನ್ ಆಗಬೇಕು. ನಾವು ಇನ್ನೊಬ್ಬರು ನೋಡಿದರೆ ನಾವು ಆತನಿಗೆ ಮಾದರಿಯಾಗಿ ತೋರಿಸಬೇಕು. ಓ ವಾವ್ ಅನ್ನಬೇಕು. ಅದು ಬಿಟ್ಟು ನಾವು ಮಾಡಿದ ಕಾರ್ಯಕ್ಕೆ ನಾವೇ ಪಶ್ಚಾತ್ತಾಪ ಪಡ್ಕೊಂಡೇವು. ಈ ವಾಕ್ಯವು ನಿಮಗೆಲ್ಲರಿಗೂ ಮನಸ್ಸಿಗೆ ಮುಟ್ಟುವಂತೆ ದೇವರ ಕಾರ್ಯ ಮಾಡಲಿ. ಪವಿತ್ರ ಆತ್ಮ ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ. ಪವಿತ್ರ ಆತ್ಮ ದೇವರು ನಿಮ್ಮನ್ನು ಕಾರ್ಯ ಮಾಡಲಿ ಬಲವಾಗಿ. ಈ ವಾಕ್ಯ ನಿಮ್ಮ ಹೃದಯದೊಳಗೆ ಹೋಗಲಿ. ಯಾವ ರೀತಿಯಾಗಿ ನೀವು ಸೇವಕರನ್ನು ಒಂದು ಆತ್ಮದಿಂದ ನೀವು ಪ್ರಾರ್ಥಿಸಬೇಕು ಅವರ ಮೂಲಕ. ಆ ಯೆಹೋಶುವನು ಯಾವ ರೀತಿಯಾಗಿ ಮೋಶೆಯ ಸೇವೆ ಮಾಡಿದ, ಯಾವ ರೀತಿಯಾಗಿ ದೇವರ ಕಾರ್ಯದಲ್ಲಿ ಮುಂದಾಗಿದ್ದ, ಹಾಗೆ ನೀವು ದೇವರ ಕಾರ್ಯದಲ್ಲಿ ನೀವು ಯಾವುದೇ ಚರ್ಚಿಗೆ ಹೋಗ್ತೀರಾ ಸೇವಕರಿಗೆ ಹೆಚ್ಚಾಗಿ ಮರ್ಯಾದೆ ಕೊಡಬೇಕು. ದೇವರು ನಿಮ್ಮನ್ನು ನೋಡುವಂತನಾಗಿದ್ದಾನೆ. ಮತ್ತೊಮ್ಮೆ ಹೇಳ್ತೇನೆ, ದೇವರು ನಿಮ್ಮನ್ನು ಪ್ರತಿದಿನ ಪ್ರತಿ ಸೆಕೆಂಡ್ ನೋಡುವಂತನಾಗಿದ್ದಾನೆ. ನೀವೇನೇ ಕಾರ್ಯ ಮಾಡಿದ್ರೂ ಆತನು ನೋಡುವಂತನಾಗಿದ್ದಾನೆ. ದೇವರಿಗೆ ಮಹಿಮೆವಾಗಲಿ. ಈ ಎಲ್ಲ ವಾಕ್ಯ ನಿಮ್ಮ ಹೃದಯಕ್ಕೆ ಮುಟ್ಟಿದಂತೇಳಿ ಯೇಸುವಿಗೆ ಪ್ರಾರ್ಥಿಸ್ತೇನೆ. ಎಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ಸಮಯವಾಗಿ ಯೇಸುವಿನಲ್ಲಿ ನಡೀತಾ ಬರಲಿ. ಹೌದು ಏಸಪ್ಪ, ಈ ಮಕ್ಕಳ ಮೇಲಿನ ಆಶೀರ್ವಾದ ಅಭಿಷೇಕದಿಂದ ಇಳಿಸಪ್ಪ ಏಸಪ್ಪ.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಆಮೇನ್.